ಎಷ್ಟಾಗ್ತದೆ ಅದಕ್ಕೆ? ಆಯ್ತು ಮಾಡಿ, ಅದು ಚೆನ್ನಾಗಿ ಮಾಡಿ, ಅದನ್ನು ಮಾಡಿಬಿಟ್ಟು ಇಲ್ಲಿ ಇವರಿದ್ದಾರ, ಮಾಲಿ ಎಲ್ಲ ಇದ್ದಾರ, ನೀರು ಎಲ್ಲ ಇದೆ. ಒಂದೊಂದು ಟೈಮ್ ನಾವೇ ಮಾಲಿ ಆಯ್ತು, ನೀವೇ ಮಾಲಿ ಆಗಿ ಮಾಲಿ ಇದ್ದಾರ? ಇಲ್ಲೇ ಇರ್ತಾರೆ ಸ್ವಲ್ಪ ಗೂಗಲ್ ಹಳೆ ಗೂಗಲ್ ಹಾಂ 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 ಅಲ್ಲ ನೀರು ನಿಲ್ಸ್ಕೊಂಡು ಕೆರೆ ಥರ ನೋಡಿದ್ರೆ ಈಗ ಗೌಡು ಮಾಡಿದ್ವಿ, 2 ಪಾತ್ರ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಎಲ್ಲ ಗಿಡಕ್ಕೆ ಹಾಕಿ ಎಲ್ಲ ಗಿಡ ನೋಡ್ಲಿ ಯಾರು ಇವ್ರು ಕಾಂಟ್ರಾಕ್ಟ್ ಯಾರು ಇಲ್ಲಿ ಬಂದ್ಬಿಡ್ರಿ. ಬೇಡ ಇಲ್ಲೇ ಕೊಟ್ಬಿಡಪ್ಪ ಕೊಟ್ಬಿಡಪ್ಪ. ಎಲ್ಲ ಖಾಲಿ ಇಟ್ಟಿದ್ದೀರಾ? ಕೇಳ್ಬೇಕಲ್ಲ. ಜನರಾಯಕ ನಿನ್ನ ಸೇವಕ
ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದು ದ್ರೋಹವ ಮಾಡೋಲ್ಲ ಗೆಳೆತನವೇ ಬದುಕಾಗಿದೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ ತುಳುಕಾಡಿದೆ ಹಲೋ ಬಯಲು ರಂಗಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಕೆಜ ಇವತ್ತು ರಾಜ್ಕುಮಾರ್ ಅವ್ರ ಪಾರ್ಕನ ಅವರ ಹುಟ್ಟುಹಬ್ಬ ದಿವಸ ಇವತ್ತು ನಮ್ಮ ವಾರ್ಡ್ ಅಧ್ಯಕ್ಷರಾದ ವೈಭಾವತಿಯವರು ಬಾಬು ಅವರು ಮತ್ತು ಬ್ಲಾಕ್ ಅಧ್ಯಕ್ಷರ ರಘುದೇವರಾಜು ಮುರಳಿಯವರು ಮತ್ತು ಎಲ್ಲರೂ ಬಂದ್ಬಿಟ್ಟು ಮಾಡಿದ್ದಾರೆ. ಇದು ಎಲ್ಲ ನಾಯಕರುಗಳು ಸಮೇತ ನಾನು ಶಾಸಕನಾದ ಮೇಲೆ 2008 ಇಸ್ವಿಯಿಂದ ಪ್ರತಿ ಸತಿ ಇಲ್ಲಿ ಬಂದುಬಿಟ್ಟು ಇದನ್ನು ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು, ರಾಜ್ಕುಮಾರ್ ಅವರ ಹೆಸರು ಶಾಶ್ವತವಾಗಿರಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಸಾರ್ವಜನಿಕರಿಗೆ ಅದರಲ್ಲಿ ಮಹಿಳೆಯರಿಗೆ ಒಂದು ಪಾರ್ಕ್ ಬಂದು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಟ್ ಒಂದೇ ಒಂದು ನನಗೆ ವಿನಂತಿ ಎಲ್ಲ ನಮ್ಮ ನಾಯಕರಲ್ಲಿ, ಇದನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಇದಿರ್ಬೋದು, ಟಾಯ್ಲೆಟ್ ಇರ್ಬೋದು, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ. ಅದೇ ಸಾರ್ವಜನಿಕ ಸರಿಯಾಗಿ ಶುಚಿತ್ವವನ್ನು ಕಾಪಾಡುವಂಥ ಕೆಲಸವನ್ನು ಎಲ್ಲರಿಗೂ ಎಜುಕೇಟ್ ಮಾಡಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಟ್ಟು ಯಾರೆಲ್ಲ ಕಾರಣಭೂತರಾಗಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತಾಡಿದ್ದೀನಿ. ಮೊದಲು ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಬೇಕು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಇದು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಿಂದ ಒಂದು ಜೀವನ ಚರಿತ್ರೆ ಒಂದು ಪುಸ್ತಕನ ಸಾಹೇಬರು 100 ಪುಸ್ತಕನ ತಗೊಂಡು ಮನೆ ಮನೆಗೆ ಕೊಡೋಕೆ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಬಾಬು ಅವ್ರಿಗೆ ಇಲ್ಲಿ ಮಾಡಿರ್ತಕ್ಕಂಥವ್ರಿಗೆಲ್ಲ ಫಸ್ಟು ಅಭಿನಂದನೆ. ನಿಮ್ಮ ಪಾರ್ಕ್ ಅಂತ ನೋಡ್ಕೊಳ್ಳಿ, ಅವ್ರು ಮಾಡ್ಕೊಟ್ಟಿದ್ದಾರೆ. ನಮ್ಮ ಕವಿತಾ ಮೇಡಮ್ ಬಹಳ ಪಾಪ ಶ್ರಮ ವಹಿಸಿದ್ದಾರೆ ನೋಡಿ. ನಾವು ನಿಮ್ಮ ಬಗ್ಗೆ ಅದೇ ಕೈ ಮುಗಿತೀರ, ಅವ್ರು ಹೇಳಿದ್ರೆ ಖುಷಿ ಆಗ್ತೀರ. ಮುಖ್ಯದಾಗಿದೆ ಇದನ್ನು ಹೊಡೆದಿಲ್ಲ ಸರಿ ಮಾಡಬೇಕಲ್ಲ, ಅದಕ್ಕೆ ಸೂಸು ಟೈಮ್ಸು ಹಾಕಿ ಸಾಕು. ಮತ್ತೆ ಡಾಕ್ಟರ್ ಯೂಸ್ ಮಾಡಿ ತುಂಬ ಓಂ ಸತ್ಯಾಗಾರಂ ಪ್ರಪತ್ಯಾಮಿಂ ಸತ್ಯಾಗಾರಾಯ ನಮಃ ಬಲವಿಹೃತರಾಯ ನಮಃ ಬಲವಿಹೃತರಾಯ ನಮಃ ಬಲವಿಹೃತರಾಯ ನಮಃ ಸರ್ವಭೂತನಮನಾಯ ನಮಃ ಮನೋರ್ಮಣಾಯ ನಮಃ ಶ್ರೀ ಮಹಾದೇವರಾಯ ನಮಃ ವಿಧಾಂ ದಿವಿಗಂ ಸರ್ವಮಹಂ ಭಗವತ್ಪದಾಂ ಸೋಮಂ ಸ್ನೇಹಂ ಹೂಗಳ ಮೈಲಮ್ಮ ಬಂದ್ಬಿಡು ನಿಂದೆ ಬಾ ಇಲ್ಲೇ ಇರ್ತೀರಪ್ಪ ಪಾಪನ ಏ ಎಲ್ಲರೂ ಪಾಪ ಸಾಹೇಬ್ರ ಇಲ್ಲೇ ಇದ್ದಾರೆ. ಇಂಟರ್ಲಾಕು ಮತ್ತೆ ಅದೊಂದು ಚಾರ್ ತಗೊಳ್ತಿದ್ದಾರೆ. ಯಾವಾಗ ಈಗ ಇವತ್ತೆಲ್ಲ ಕೆಲಸ ಯಾವುದೇ ಇರಲಿ ಎಲ್ಲ ಕೆಲಸ ಸರಿಯಾದ ಇದೊಂದಾಗಿ ಎಷ್ಟಾಗ್ತದೆ ಇದು ಅದೇ ಹೊರಗಡೆ ಅದು लेखनादं बहिनात् मित्रपूर्वं सत्यां देवाः सर्वे ज्ञातिं सर्वेदाः प्रणोदिं सर्वं जगदिं जयते जगदिं नीलां देवताभ्यो नमो नमः. ನೋಡಿ ತೋರಿಸ್ಬಿಡ ಇಮಿಡಿಯೇಟ್ ಒಂದು ಫೋಟೋ
ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಕಾಣಿಸ್ತೀನಪ್ಪ ರಾಜು ಕವಿಮಾ ಓಕೆ, ಅವರೆಲ್ಲ ಹೋರಾಟನೂ ಇದೆ ನೋಡಿ. ಅದಕ್ಕೆ ನಾನು ಹೇಳಿದ್ದು ಇದನ್ನು ಮಾಡಬೇಕು. ಅವ್ರು ಯಾವಾಗಲೂ ಹೇಳೋರು ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ, ಸರ್ ನೀವು ಕಾರ್ಯಕ್ರಮ ಮಾಡ್ತೀವಿ ಹೋಗ್ಬಿಡ್ತೀರಾ, ಆದರೆ ಶಾಶ್ವತವಾದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಅದು ನನಗೆ ಮನಸ್ಸಿನಲ್ಲಿ ಯಾವಾಗಲೂ ಉಳ್ಕೊಂಡಿದೆ. ಯಾವಾಗಲೂ ಮಾಡಬೇಕಾದ್ರೆ ಶಾಶ್ವತವಾದ ಕಾರ್ಯಕ್ರಮ ಮಾಡಬೇಕು. ಅಂತಹ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಅದಕ್ಕೆಲ್ಲ ನಮ್ಮ ಅವರ ತಂಡ ನಮ್ಮ ಹೌದು ಎಲ್ಲರೂ ಇದ್ದಾರೆ. ಕವಿತಾ ಅವರೇ, ನೀವು ಸಾಹಿತ್ಯ ಪರಿಷತ್ತಿನ ಒಬ್ಬ ಒಂದು ಕನ್ನಡ ಅಭಿವೃದ್ಧಿ ಇವರು ಯಾರು ಕಮಲೇಶ್ ನಿನಗೆ ಹುದ್ದೆ ಕೊಟ್ಟಿದ್ದೆ, ಅದನ್ನು ಕೂಡ ಇಲ್ಲಿ ಉಪಯೋಗಿಸಬೇಕು. ಹಾಗೆಯೇ ಮೋಹನ್ಜಿ ನಮಸ್ತೆ. ಆಮೇಲೆ ಇನ್ನೊಂದು ವಿಷಯ ನಮ್ಮ ಮುರಳಿಯವರು ಹೇಳಿದರು, ಇಲ್ಲಿ ಕಾರ್ಯಕ್ರಮ ಎರಡೆರಡು ನಡಿಬೇಕು. ಬಾಬುವ್ರು ಹೇಳಿದ್ದು ಸರಿಯಾದ ವಿಷಯ. ಯಾಕೆಂತ ಹೇಳಿದ್ರೆ ಇಲ್ಲಿ ಜನರಿಗೆ ವಾಸಸ್ಥಳ ಮಾಡ್ತಕ್ಕಂಥವ್ರಿಗೆ ಹೌದು ಕಾಪಾಡಬೇಕು, ಡಿಸಿಪ್ಲಿನ್ ಇರಬೇಕು. ನಾವು ಯಾವಾಗಲೂ ಎರಡು ಸಲ ನಾವು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ 8 ಗಂಟೆಗೆ ಮುಕ್ತಾಯ ಮಾಡಬೇಡ. ಆಮೇಲೆ ಇನ್ನೊಂದು ವಿಷಯ ಬಾಬುರವರೇ ಮತ್ತು ಮುರಳಿ ಸರ್, ಈಗ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡವರಿಗೆ ವರ್ಷ ನಾವು ಸಾಹಿತ್ಯ ಪರಿಷತ್ನಲ್ಲಿ ಮಾಡ್ತೀವಿ. ಅದ್ರ ಜೊತೆ ಎಲ್ಲರೂ ಕೈಗೂಡಬೇಕು. ಇದೇ ಸ್ಥಳದಲ್ಲಿ ಮಾಡೋಣ ಅಂಥೇಳಿ ನಮ್ಮ ಕವಿತಾ ಅವರು ಒಂದ್ಸಲ ಹೇಳಿದರು ಅಲ್ವಾ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. ತಾವೆಲ್ಲರೂ ಜಾ ಸಾಹೇಬರನ್ನು ಕರಿತೇವೆ ಆ ಸಮಯದಲ್ಲಿ, ಅವರಿಗೆ ಸಮಯ ಅವಕಾಶ ನೋಡಿಕೊಂಡು. ಗೊತ್ತಾಯ್ತಾ? ಅದು ಯಾಕೆಂತ ಹೇಳಿದ್ರೆ ಈ ಸರಿ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಹೌದು. ಆಮೇಲೆ ಇನ್ನೊಂದು ICC CBSE ಅವರು ಕೂಡ ಬರ್ತಾರೆ. ಎಲ್ಲ ತುಂಬಿ ಹೋಗುತ್ತೆ ಇಲ್ಲಿ, ಎಲ್ಲ ಶಿಕ್ಷಕರು ಬರ್ತಾರೆ. ಅದಕ್ಕೋಸ್ಕರ ಇಂಥದನ್ನು ನಾವು ಉಪಯೋಗಿಸೋಣ. ಅವಾಗಲೇ ಇದಕ್ಕೆ ಕಳೆ ಬರೋದು. ಬಾಬು ಸರ್ ಹೌದಲ್ದ? ಆಮೇಲೆ ಹೇಮಾ ಮುಖಂಡರಾಗ್ತಾರೆ, ಅವರು ಕೂಡ ನಮ್ಮ ಕೈ ಜೋಡಿಸ್ಬೇಕು. ಹೇಮಾವತಿ ಅವರು, ಅದೇ ನನಗೆ ಗೊತ್ತಿದೆ ಅವ್ರ ಬಗ್ಗೆ. ಆಮೇಲೆ ಕವಿತಾ ಅವರೇ, ಇದನ್ನೆಲ್ಲ ನಾವು ಉಪಯೋಗಿಸೋಣ ಅಂತ ಹೇಳಿಬಿಟ್ಟು ನನಗೆ ದೇವರ ಆಶೀರ್ವಾದ ಇರಲಿ. ಯಾಕೆಂತ ಹೇಳಿದ್ರೆ ಯಾವ ಪ್ರಪಂಚ ನಾನು ಎಲ್ಲ ತಿಳ್ಕೊಂಡಿದ್ದೇನೆ, ದೇವರ ಆಶೀರ್ವಾದ ಇದೆ, ಯಾವುದು ಮಾಡೋಕ್ಕಾಗಲ್ಲ.